ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪೀಚ್ ಕಲರ್ ಇದೆ, ಬಾಡಿ ಕಲರ್ ಬಂದು ಹಾಗೆ ಬಾರ್ಡರ್ ನಲ್ಲಿ ಡಾರ್ಕ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಬಂದಿದೆ. ಇಲ್ಲಿ ನಾನು ಬರೀ ಪೀಚ್ ಕಲರ್ ಅನ್ನ ಮಾತ್ರ ಯೂಸ್ ಮಾಡಿಕೊಂಡು ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ರೇಟ್ ನಲ್ಲಿ ನಿಮ್ಗೆ ಕಸ್ಟಮರ್ಗಳು ಹಾಕಿ ಕೊಡಿ ಅಂತ ಕೇಳಿದಾಗ ಈ ತರ ಡಿಸೈನ್ ಅನ್ನ ಹಾಕಿ ಕೊಡಿ. ಈ ತರ 3 mm ಇರುವಂತಹ ಚಿಕ್ಕ ಬೀಡ್ಸ್ ಗಳನ್ನ ಯೂಸ್ ಮಾಡ್ಕೊತಿದ್ದೀನಿ. ಒಂದು ಅರ್ಧ ಗಂಟೆ ಒಳಗೆ ಈ ಡಿಸೈನ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ನೋಡಿದ್ರೆ ನೀವು ಒಂದ್ಸಲ ಟ್ರೈ ಮಾಡ್ತೀರಾ. ಈ ತರ ಟಸಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆಯ ಬಾಡಿ ಕಲರ್ ಇದೆ ಅಲ್ಲ, ಆ ಕಲರ್ದು ನಾನು ಮಾಡ್ಕೊಂಡಿದ್ದೀನಿ. 130 ಎಳೆ ಇದೆ. ಅದನ್ನ ಡಬಲ್ ಮಾಡ್ಕೊಂಡಾಗ 260 ಎಳೆ ಟಸಲ್ ನನಗೆ ರೆಡಿ ಆಯ್ತು. ಇದನ್ನ ಯಾವ ತರ ಮಾಡ್ಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಳ್ಳಿ. ನಾನಿಲ್ಲಿ ಬ್ಲಾಕ್ ತಗೊಂಡಿದ್ದೀನಿ, ಯಾಕಂದ್ರೆ ಗ್ರೀನ್ ಅಲ್ಲಿ ಬ್ಲಾಕ್ ನಡೆಯುತ್ತಲ್ಲ ಅದಕ್ಕೋಸ್ಕರ. ಮೊದಲು ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕಾಟನ್ ಥ್ರೆಡ್ ಇಂದ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಒಂದು 3 ರಿಂದ 4 ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ. ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಬೀಡನ್ನ ಆಡ್ ಮಾಡ್ಕೋತೀನಿ. ಬೀಡನ್ನ ಪೋಣಿಸ್ಕೊಳ್ಳಿ. ರೆಡಿ ಮಾಡ್ಕೊಂಡಿರುವಂತಹ ಟಜಲ್ ಅನ್ನ ನೀಡಲ್ ಒಳಗಡೆ ಹಾಕ್ಬೇಕು. ಈ ಟಜಲ್ ಅನ್ನ ಹಾಕ್ತೀನಿ. ಟಜಲ್ ಅನ್ನ ಹಾಕಿದ್ಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ತೀನಿ. ನೀವು ಬೇಕಿದ್ರೆ ಇಲ್ಲಿ ಡಬಲ್ ಕಲರ್ ಟಜಲ್ಸ್ ಗಳನ್ನ ಕೂಡ ರೆಡಿ ಮಾಡ್ಕೋಬಹುದು. ನಾನೀಗ ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಒಳಗೆ ಡಿಸೈನ್ ಬೇಕು ಅಂತ ಕೇಳಿದಕ್ಕೆ ಈ ತರ ಒಂದೇ ಕಲರ್ ನಲ್ಲಿ ಮಾಡಿ ಕೊಟ್ಟಿರೋದು. ಮತ್ತೆ ಒಂದು ಬೀಡ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಸ್ಟ್ರೇಟ್ ಆಗಿ ಇಟ್ಕೊಂಡು ಸೀರೆಗೆ ಇವಾಗ ಲಾಕ್ ಅನ್ನ ಮಾಡ್ಕೋಬೇಕು. ಇದು ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು. ಮೊದ್ಲೇ ನೀವು ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಇದು ಬಿಚ್ಕೋಬಾರ್ದು. ಆ ತರ ನೀವು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ತರ ಒಂದು 3 ರಿಂದ 4 ಸಲ ಲಾಕ್ ಮಾಡ್ಕೊಂಡು ಬೀಡ್ ಒಳಗಡೆಯಿಂದ ದಾರನ ತೆಗೆದು ಕಟ್ ಮಾಡ್ಕೋಬೇಕಾಗತ್ತೆ. ಸೀರೆ ಕುಚ್ಚು ಬರಲ್ಲ ಅನ್ನೋರು ಕೂಡ ಈ ತರ ಡಿಸೈನ್ಸ್ ಗಳನ್ನ ಹಾಕ್ತಾರೆ. ಬೇಕಿದ್ರೆ ನೀವು ಒಂದ್ಸಲ, ನಿಮ್ಗೆ ಕುಚ್ಚು ಬಗ್ಗೆ ಏನು ಮಾಹಿತಿ ಇಲ್ಲ ಅಂದ್ರೂ ಕೂಡ ಈ ತರ ಡಿಸೈನ್ಸ್ ಗಳನ್ನ ಹಾಕ್ಬೋದು. ನೋಡಿ, ಈ ತರ ಕಾಣಿಸುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗ್ಯಾಪ್ ಅನ್ನ ಜಾಸ್ತಿ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ 3 ಬೊಟ್ಟಷ್ಟು ಗ್ಯಾಪ್ ತಗೋತಿದ್ದೀನಿ. ಯಾವುದೇ ರೀತಿಯ ಮಾರ್ಕ್ ಮಾಡಿಲ್ಲ. ಈ ತರ 3 ಬೊಟ್ಟಷ್ಟು ಗ್ಯಾಪ್ ಅನ್ನ ತಗೊಂಡು ಇಲ್ಲಿ ಹಾಕೋತಿದ್ದೀನಿ. ಯಾಕಂದ್ರೆ ಇಲ್ಲಿ ದೂರ ದೂರ ಕೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಹತ್ರ ಮಾಡ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ಈ ಡಿಸೈನ್ ನಾವಿಲ್ಲಿ ಪ್ಲೇಟ್ಸ್ ಮಾಡ್ಕೋತೀವಲ್ಲ, ಅವಾಗ ಕುಚ್ಚುಗಳು ಜಾಸ್ತಿನೇ ಕಾಣಿಸುತ್ತೆ. ಅದಕ್ಕೋಸ್ಕರ ದೂರ ಇರ್ಲಿ, ಒಂದು ಅರ್ಜೆಂಟ್ ಆಗಿ ಅಂತ ಹೇಳಿದ್ದಕ್ಕೆ ಈ ತರ ನಾನು ಮಾಡ್ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ 1 ಇಂಚ್‌ಗೆ ಒಂದು ಈ ಡಿಸೈನ್ ಅನ್ನ ನೀವು ಮಾಡ್ಕೋಬಹುದು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 2 ಇಂಚ್ ಅಥವಾ 2.5 ಇಂಚ್ ಇರ್ಬೋದು ಮೇ ಬಿ ಇದು. ನಾನಿಲ್ಲಿ ಬೆರಳಳತೆಯಿಂದ ಮಾಡ್ಕೊಂಡಿರೋದು. ಇಲ್ಲಿ ಕೂಡ ಸೇಮ್ ಇದೇ ತರ ಮಾಡ್ಕೋತಿದ್ದೀನಿ. ಒಂದು ಬೀಡ್ ಹಾಕಿದ್ದೀನಿ. ಅದಾದ್ಮೇಲೆ ಟಜಲ್ ಅನ್ನ ಹಾಕಿ ಮತ್ತೆ ಒಂದು ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಬೀಡ್ ಹಾಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ನೋಡ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ತರ ಹಿಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿಗೆನೆ ಕರೆಕ್ಟ್ ಲಾಕ್ ಮಾಡ್ಕೋಬೇಕು. ಈ ತರ ಸೇಮ್ ಫಸ್ಟ್ ಒನ್ ಯಾವ ತರ ನಾವು ಲಾಕ್ ಮಾಡ್ಕೊಂಡು ಅದೇ ತರ ಬಿಚ್ಕೊಳ್ದೆ ಇರೋ ತರ ನೀವು ಯಾವ ತರ ಮಾಡ್ತಿರೋ ಆ ತರ ಲಾಕ್ ಮಾಡ್ಕೊಂಡ್ರೆ ಆಯ್ತು. ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಅರ್ಧ ಗಂಟೆ ಕೂಡ ಹಿಡಿಯೋದಿಲ್ಲ. ಸ್ವಲ್ಪ ಟಜಲ್ ಅನ್ನ ರೆಡಿ ಮಾಡ್ಕೊಂಡ್ರೆ ಮುಗೀತು. ಮೊದಲೇ ಟಜಲ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೀವು, ಎಷ್ಟು ಬೇಕೋ ಅಷ್ಟು. ಈಗ ಈ ಬೀಡಿಂದ ಹೊರಗಡೆ ತೆಗೆದು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಇದೇ ತರ ಪೂರ್ತಿ ಸೀರೆನ ನಾನು ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಸೇಮ್ ಡಿಸ್ಟೆನ್ಸ್ ಅಲ್ಲಿ ನಾನು ಕುಚ್ಚನ್ನ ಹಾಕ್ತಾ ಇದ್ದೀನಿ. ಓಕೆ, ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ. ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಒಳಗೆ, ಹಾಗೆ ಕಡಿಮೆ ರೇಟ್ ನಲ್ಲಿ ಬೇಕು ಅಂತ ಕೇಳಿದಾಗ ಈ ತರ ಡಿಸೈನ್ಸ್ ಗಳನ್ನ ಟ್ರೈ ಮಾಡಿ. ಇದಕ್ಕೆ 150 ಚಾರ್ಜ್ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ
ಕುಚ್ಚು ಒಂದರಲ್ಲಿ ಇದರಲ್ಲಿ 25% ಕೂಡ ಹೋಗೋದಿಲ್ಲ ಈ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.